ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ಕೈ ಇರುವಂಥವರೆಲ್ಲರೂ ಕೈ ಜೋಡಿಸ್ರಿ. ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆ ತೊಣ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಒಂದು 15 ದಿವಸಗಳಿಗಿಂತ ಮುಂಚೆ ವಸಂತಮ್ಮವ್ರ ಮನೆ ಹತ್ರ ಪ್ರಾರ್ಥನೆ ಕೂಟ ಇತ್ತು. ಆವತ್ತಿನ ದಿನ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿದ್ವಿ. ಯಾರಾದ್ರೂ ನೆನಪು ಮಾಡ್ತೀರಾ? ಹೋದ ವಾರ ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡಿರಿ. ಹನುಮಂತಣ್ಣವ್ರ ಮನೇಲಿ ಇತ್ತು ಅನ್ಸುತ್ತೆ ಪ್ರಾರ್ಥನೆ ಹೋದ ವಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕೂಡ ಕದಲಗೊಳಿಸನು ಎನ್ನುವಂಥ ಮಾತು ಕೀರ್ತನೆಗಳ ಪುಸ್ತಕ 55ನೇ ಕೀರ್ತನೆ 27ನೇ ವಚನವನ್ನು ನಾವು ಧ್ಯಾನ ಮಾಡಿದ್ವಿ. ಅದ್ಭುತವಾಗಿ ಹನ್ನಳು ಎನ್ನುವಂಥ ಸ್ತ್ರೀ, ಆಕೆ ದೇವರ ಆಲಯಕ್ಕೆ ಬಂದು ತನ್ನ ಕಷ್ಟವನ್ನು, ತನಗಿರುವಂಥ ನಷ್ಟವನ್ನು, ಆಗಿರುವಂಥ ಎಲ್ಲ ಬಾಧೆಯನ್ನು, ಇಕ್ಕಟ್ಟನ್ನು, ಚಿಂತೆಯನ್ನು ಎಲ್ಲವನ್ನು ದೇವರ ಮೇಲೆ ಹಾಕಿದಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಹನ್ನಳ ಚಿಂತೆಯನ್ನು ದೇವರು ದೂರ ಮಾಡಿದ್ರು, ಹನ್ನಳಿಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನು ದೇವರು ಒದಗಿಸಿಕೊಟ್ರು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಚಿಂತೆ ಇಲ್ಲದ ಕಾರಣಕ್ಕಾಗಿ ಆ ಗೊಲ್ಯಾತನು ಎನ್ನುವಂಥ ವ್ಯಕ್ತಿಯನ್ನ ಹತ ಮಾಡಿದ. ಎಲ್ಲರೂ ಕೂಡ ಏನಾಗಿದಾರ್ರಿ? ಆತನ ಆಕಾರವನ್ನ, ಆತನ ಭಾಷೆಯನ್ನ, ಆತನ ರೂಪವನ್ನ ನೋಡಿ ಆತನ ಬಳಿಗೆ ಹೋಗಲಾರದ ಸ್ಥಿತಿಯಲ್ಲಿ ಇರಬೇಕಾದ್ರೆ ದಾವೀದನು ಮಾತ್ರ ಹೋಗ್ತಾ ಇದ್ದಾನೆ. ಯಾಕಂದ್ರೆ ದಾವೀದನಿಗೆ ಭಯ ಇಲ್ಲ, ದಾವೀದನ ಸಂಗಡ ದೇವರಿದ್ದಾರೆ, ದಾವೀದನು ದೇವರನ್ನ ಸ್ತುತಿ ಮಾಡುವಂತಹ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇರುವಂಥ ಅಂಶವನ್ನ ನಾನು ನೆನಪು ಮಾಡ್ತೀನಿ. ದೇವರನ್ನ ಘನಪಡಿಸಿದ್ದೀರಾ? ನೀವು ನಿಮ್ಮ ಜೀವಿತದಲ್ಲಿ ದೇವರನ್ನ ಘನಪಡಿಸಿದ್ದೀರಾ, ಘನಪಡಿಸುತ್ತಿದ್ದೀರಾ, ಮುಂದೆ ಘನಪಡಿಸಬೇಕೆಂಬುದಾಗಿ ನೀವು ಅಂದುಕೊಂಡಿದ್ದೀರಾ? ದೇವರನ್ನ ಘನಪಡಿಸುವಂಥದ್ದಂದ್ರೆ ಏನ್ರಿ? ಹಲ್ಲೆಲೂಯಾ. ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಕೊನೆಯ ಉಸಿರು ಇರೋವರೆಗೂ ದೇವರನ್ನ ಬಿಟ್ಟು ಅಗಲದೆ, ಕಷ್ಟ ಬರಲಿ, ನಷ್ಟ ಬರಲಿ, ವ್ಯಾಧಿ ಬರಲಿ, ಇಕ್ಕಟ್ಟು ಬರಲಿ, ಎಂತಹ ಸಮಸ್ಯೆಗಳೇ ಬರಲಿ, ದೇವರಲ್ಲಿದ್ದುಕೊಂಡು ದೇವರನ್ನ ದೃಷ್ಟಿಸಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥದ್ದೇ ದೇವರನ್ನ ಘನಪಡಿಸುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಭಕ್ತರು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಘನಪಡಿಸುವಂಥವರು ಆಗಿದ್ದಾರೆ. ಕೆಲವೊಂದು ಸಾರಿ ದೇವರೇ ಮನುಷ್ಯರನ್ನ ಘನಪಡಿಸುವ ರೀತಿಯಲ್ಲಿ ಮಾಡಿದಂಥ ಕಾರ್ಯಗಳನ್ನು ಕೂಡ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕರು ಇವತ್ತಿನ ದಿನ ಅಂತ್ಯಕಾಲದಲ್ಲಿ ಭಕ್ತಿ ಎನ್ನುವಂಥದ್ದು ತಣ್ಣಗಾಗುವಂಥ ಕಾಲದಲ್ಲಿ ಭಕ್ತಿಯ ವೇಷವನ್ನು ಹಾಕಿಕೊಂಡು ಭಕ್ತಿಯ ಬಲವನ್ನ ಬೇಡ ಎನ್ನುವಂಥ ಜನರು ಅನೇಕರು ನಮ್ಮ ಮಧ್ಯದಲ್ಲಿ ಕಾಣಿಸ್ತಾ ಇರ್ತಾರೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ದೇವರನ್ನ ನಾವು ಘನಪಡಿಸುವವರಾಗಬೇಕು. ದೇವರನ್ನ ಘನಪಡಿಸುವಂಥವರನ್ನ ದೇವರು ಏನು ಮಾಡ್ತಾನೆ ಪ್ರಿಯರೇ? ಉನ್ನತವಾಗಿ ಆಶೀರ್ವಾದ ಮಾಡ್ತಾನೆ. ತನ್ನ ಎರಡನೆಯ ಬರುವಿಕೆಯಲ್ಲಿ ಆತನು ಸಂಗಡ ನಾವು ಕೂಡ ಇರುವ ಹಾಗೆ ಆತನು ಕಾರ್ಯ ಮಾಡ್ತಾನೆ. ನಮ್ಮ ಆಸೆ ಆಕಾಂಕ್ಷೆ ಒಂದೇ, ನಜರೇತಿನ ಯೇಸು ಯಾವ ರೀತಿಯಾಗಿ ಪರಲೋಕಕ್ಕೆ ಹೋಗಿದ್ದಾನೋ ಪುನಃ ಆತನು ಬರಲಿಕ್ಕಿದ್ದಾನೆ. ಆತನು ಬರುವಾಗ ನಾವು ಕೂಡ ಆತನ ಸಂಗಡ ಆತನನ್ನ ಭೇಟಿಯಾಗಲಿಕ್ಕೆ ನೀಲಿ ಆಕಾಶಕ್ಕೆ ಹಾರಿ ನಾವು ಹೋಗುವವರಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಉತ್ಸಾಹ, ಆ ಒಂದು ಆಸೆ, ಆ ಒಂದು ಆಕಾಂಕ್ಷೆ ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಇದ್ದೇ ಇದೆ ಪ್ರಿಯರೇ. ದೇವರು ಬರಲಿಕ್ಕಿದ್ದಾನೆ. ಆ ದೇವರಿಗಾಗಿ ನಾವು ಎದುರುಗೊಳ್ಳುವಂತ ಮಕ್ಕಳಾಗಬೇಕು. ಈ ಲೋಕದಲ್ಲಿ ನಾವೆಲ್ಲ ಏನೆಲ್ಲ ಮಾಡಿದರೂ ಕೂಡ ಅದು ವ್ಯರ್ಥ ಎಂಬುದಾಗಿ ನಾವು ಪ್ರಸಂಗಿ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ರು, ಎಷ್ಟು ಹಣ ಬಂದ್ರು, ಎಷ್ಟು ಕೆಲಸ ಕಾರ್ಯಗಳನ್ನು ನೀನು ಮಾಡಿದ್ರು, ದೇವರು ನಿನ್ನಲ್ಲಿ ಇಲ್ಲ ಅಂದ್ರೆ ಎಲ್ಲ ಸಮಸ್ತವೂ ಕೂಡ ವ್ಯರ್ಥ ಎಂಬುದಾಗಿ ಹೇಳ್ತಾನೆ ಪ್ರಸಂಗಿ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವರನ್ನ ನಾವು ಘನಪಡಿಸಬೇಕು. ಹಲ್ಲೆಲೂಯಾ. ದೇವರನ್ನ ಘನಪಡಿಸಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ಆಲಯವನ್ನ ಕಟ್ಟಬೇಕು. ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ನೀವು ನಿಮ್ಮ ದೇಹದಲ್ಲಿ ಆಲಯವನ್ನ ಕಟ್ಟಿಕೊಂಡಿದ್ದೀರಾ. 1:8 ಒಂದು ಸಾರಿ ಬೇಗ. ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನ.
ಹಲ್ಲೆಲೂಯಾ. ಸಿಕ್ತ್ರಿ 8ನೇ ವಚನ 8ನೇ ವಾಕ್ಯ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನ ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಹಲ್ಲೆಲೂಯಾ. ದೇವರು ಮಾತಾಡ್ತಾ ಇದ್ದಾರೆ ಈ ಸಾಯಂಕಾಲದ ವೇಳೆಯಲ್ಲಿ ಏನೆಂಬುದಾಗಿ, ನೀವು ಆಲಯವನ್ನ ಕಟ್ಟುವವರಾಗಬೇಕು. ನಿಮ್ಮ ದೇಹದಲ್ಲಿ ದೇವರ ಆಲಯ ಇರಬೇಕು. ನೀವೇ ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ, ನೀವು ದೇವರ ಆಲಯವನ್ನು ಕಟ್ಟುವುದೇ ಆದರೆ ಆತನು ಅದಕ್ಕೆ ಮೆಚ್ಚಿ ಏನ್ ಮಾಡ್ತಾನಂತೆ, ನಿಮ್ಮನ್ನ ಘನಪಡಿಸುವವನಾಗಿರ್ತಾನೆ. ಹಲ್ಲೆಲೂಯಾ. ದೇವರನ್ನ ನೀವು ಮೊದಲನೇದಾಗಿ ಘನಪಡಿಸಬೇಕಾದ್ರೆ, ದೇವರು ನಿಮ್ಮಲ್ಲಿ ವಾಸ ಮಾಡಬೇಕಾದ್ರೆ, ನಿಮ್ಮ ಜೀವಿತ, ನಿಮ್ಮ ಬದುಕು, ನಿಮ್ಮ ದೇಹ ದೇವರಿಗೆ ಮಾತ್ರ ಮೀಸಲಾಗಿರುವ ರೀತಿಯಲ್ಲಿ ನೀವು ಜೀವಿಸಬೇಕು. ಸತ್ಯವೇದ ಹೇಳ್ತಾ ಇದೆ, ದೇವರು ಮಾತಾಡ್ತಾ ಇದ್ದಾರೆ, ಮಲೆನಾಡಿಗೆ ಹೋಗಿ ಮರಗಳನ್ನ ತಂದು ನನ್ನ ಆಲಯವನ್ನ ಕಟ್ಟಿರಿ. ಆಲಯ ಕಟ್ಟುವಂತ ಕಾರ್ಯ ಬಹಳ ಕಷ್ಟಕರವಾಗಿರುವಂಥದ್ದು. ಭಕ್ತಿ ಎನ್ನುವಂಥದ್ದು ಒಂದೇ ಸರಿಗೆ ಬರುವಂಥದ್ದು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ದೇಹ ಸಾಧನೆಯ ಆದರೂ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಉಳ್ಳದ್ದು, ಆದರೆ ಭಕ್ತಿ ಆದರೂ ಸರ್ವಲೋಕದಲ್ಲಿಯೂ ಸಲ್ಲುವಂಥದ್ದಾಗಿದೆ ಎಂಬುದಾಗಿ ಪೌಲನ್ ಏನ್ ಮಾಡ್ತಾನ್ರಿ ಹೇಳ್ತಾನೆ. ಪ್ರಿಯರೇ, ಭಕ್ತಿಯನ್ನ ನಾವು ಕಟ್ಟಿಕೊಳ್ಳುವವರಾಗಬೇಕು. ಭಕ್ತಿಯನ್ನು ಕಟ್ಟಿಕೊಳ್ಳಬೇಕಾದ್ರೆ ಭಕ್ತಿವಂತನಾದ ಭಗವಂತನು ಯಾರಾಗಿದ್ದಾನೆ ಎಂಬುದಾಗಿ ನಾವು ಸ್ಮರಿಸಿಕೊಳ್ಳುವವರಾಗಬೇಕು. ಆತನನ್ನು ಕಂಡುಹಿಡಿಬೇಕು. ಸೃಷ್ಟಿಕರ್ತನಾದ ದೇವರು ಒಬ್ಬಾತನಿದ್ದಾನೆ, ಅದನ್ನ ಲೋಕದ ಜನರು ತಿಳಿದುಕೊಳ್ತಾ ಇಲ್ಲ. ನೀನು ಸೃಷ್ಟಿಕರ್ತನಾದ ದೇವರು ಒಬ್ಬಾತ. ಹೆಂಗ ಮನೆಯಲ್ಲಿ ನಿನ್ನ ತಂದೆ ಒಬ್ಬಾತನ ಹೆಂಗಿರ್ತಾನೆ, ಈ ಭೂಮಿಗೆ ಸೂರ್ಯ ಒಂದು ಯಾವ ರೀತಿಯಾಗಿದೆ, ಚಂದ್ರನು ಒಬ್ಬನು ಯಾವ ರೀತಿಯಾಗಿದನೋ ಅದೇ ರೀತಿಯಾಗಿ ಇವೆಲ್ಲವುಗಳನ್ನು ಉಂಟು ಮಾಡಿದಂಥ ನಿಜವಾದ ದೇವರು ಒಬ್ಬಾತನಿದ್ದಾನೆ. ಆತನನ್ನು ನಿನ್ನ ಹೃದಯದಲ್ಲಿ ನೀನೇನು ಮಾಡಬೇಕು, ಪ್ರತಿಷ್ಠೆಪಡಿಸಿಕೊಳ್ಳಬೇಕು. ಆತನಿಗೋಸ್ಕರವಾಗಿ ನಿನ್ನ ಹೃದಯದಲ್ಲಿ ನೀನು ಆಲಯವನ್ನ ಕಟ್ಟುವಾಗ ನೀನು ದೇವರನ್ನ ಘನಪಡಿಸುವಂತ ವ್ಯಕ್ತಿ ಆಗ್ತಿ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ನೀವು ನಿಮ್ಮ ಜೀವಿತದಲ್ಲಿ ದೇವರಿಗಾಗಿ ಸ್ಥಾನವನ್ನ, ಸ್ಥಳವನ್ನ, ಸಮಯವನ್ನ ನೀವು ವ್ಯಯ ಮಾಡಿದ್ದೀರಾ. ಆಲಯವನ್ನ ಕಟ್ತಾ ಇದ್ದೀರಾ, ದೇವರ ಆಲಯಕ್ಕಾಗಿ ಖರ್ಚು ಮಾಡ್ತಾ ಇದ್ದೀರಾ. ನಿನ್ನ ಒಂದು ದೇಹವನ್ನ ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿ ನೀನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀ ಎಂಬುದಾಗಿ ಇವತ್ತಿನ ದಿನ ನೀನೇನ್ ಮಾಡಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಆಲಯದಲ್ಲಿ ಕಸ ಇರಬಾರ್ದು, ಆಲಯದಲ್ಲಿ ಅವು ಇವು ಕೆಟ್ಟ ಕಾರ್ಯಗಳು ಇರಬಾರ್ದು. ಆಲಯ ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿರುವಂತ ಆಲಯದಲ್ಲಿ ಮಾತ್ರ ದೇವರು ಇರೋದಕ್ಕೆ ಸಾಧ್ಯ. ಪ್ರಿಯರೇ, ಆ ಆಲಯ ಬೇರೆ ಯಾರು ಅಲ್ಲ, ನೀನೇ ಆಗಿದ್ದಿ ಎಂಬುದಾಗಿ ನೀನು ಎಂದಿಗೂ ಕೂಡ ಮರೆಯಬಾರದು. ಇಲ್ಲಿ ನಾವು 4 ಜನ ಕೂತ್ಕೊಂಡಿದ್ದೇವೆ ಅಂದ್ರೆ ನಾವು ದೇವರ ಆಲಯವಾಗಿದ್ದೇವೆ. ಹಲ್ಲೆಲೂಯಾ. ಇದು ದೇವರ ಒಂದು ಸನ್ನಿಧಾನವಾಗಿದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರನ್ನ ಅನೇಕ ಜನ ಭಕ್ತರು ದೇವರನ್ನ ಘನಪಡಿಸಿದರು. ಕಾರಣ ಅವರು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಿದರು. ಪ್ರಿಯರೇ, ಹಲ್ಲೆಲೂಯಾ. ಇವತ್ತು ದಿನ ಅನೇಕರು ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತಾರೆ, ದೇವರನ್ನು ನಂಬಿದ್ದೀವಿ ಎಂಬುದಾಗಿ ಹೇಳ್ಕೊಳ್ತಾರೆ, ಬೈಬಲ್ ಅಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಅವರು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾ ಇಲ್ಲ. ಭಯಂಕರವಾದ ಪಾಪ ಕೃತ್ಯಗಳಲ್ಲಿ, ಲೋಕದ ಆಚಾರಗಳಲ್ಲಿ ಮುಳುಗುವಾಗಿ ದೇವರಿಗೆ ಬಹಳ ರೀತಿಯಲ್ಲಿ ನೋವನ್ನ ಉಂಟು ಮಾಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಾವು ದೇವರಿಗೆ ನೋವನ್ನು ಉಂಟು ಮಾಡುವವರಾಗಬಾರ್ದು, ದೇವರು ನಮ್ಮ ಮೂಲಕವಾಗಿ ನಗುವ ಹಾಗೆ ಮಾಡುವಂತವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತಂದೆ ತನ್ನ ಮಗನನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾನೋ ಅದಕ್ಕಿಂತ ಹೆಚ್ಚಿನದಾಗಿ ದೇವರು ನಮ್ಮನ್ನ ಪ್ರೀತಿಸ್ತಾನೆ. ಪ್ರೀತಿಸಿದ ಕಾರಣಕ್ಕಾಗಿ ಆತ ನಮಗೋಸ್ಕರವಾಗಿ ಯಜ್ಞವಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಯಾರು ಕೂಡ ಇನ್ನೊಬ್ಬರಿಗೋಸ್ಕರವಾಗಿ ಪ್ರಾಣ ಕೊಡಲ್ಲ. ಹಲ್ಲೆಲೂಯಾ. ರಕ್ತವನ್ನು ಸುರಿಸಲ್ಲ. ಹಲ್ಲೆಲೂಯಾ. ಆದರೆ ಆತನು ದೇವರಾಗಿದ್ದಾಗಲೂ ತನ್ನ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಹೊರಟು ಬಂದು ಆ ಒಂದು ಕಾರ್ಯ ಮಾಡಿದಾನಂದ್ರೆ ಆತನ ಪ್ರೀತಿ ಎಷ್ಟು ದೊಡ್ಡದಾಗಿದೆ. ನೀವು ಒಂದು ಸಾರಿ ಆಲೋಚನೆ ಮಾಡ್ರಿ. ಹಲ್ಲೆಲೂಯಾ. ಅದರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ನಿನ್ನ ದೇವರನ್ನು ಘನಪಡಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನೀನೇನ್ ಮಾಡಬೇಕು, ಆಲಯವನ್ನ ಕಟ್ಟಬೇಕು. ಮೊಟ್ಟ ಮೊದಲನೇದಾಗಿ ನೀನೇನ್ ಮಾಡಬೇಕು, ನಿನ್ನ ಹೃದಯದಲ್ಲಿ ದೇವರಿಗೆ ಪರಿಪೂರ್ಣವಾದಂಥ ಸ್ಥಾನ ಕೊಡಬೇಕು. ಅರ್ಧಂಬರ್ಧ ಸ್ಥಾನ ಕೊಡೋರು ಅನೇಕರು ಇರ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ಅವಾಗ ಹೇಳ್ತಾ ಇದ್ದೀನಿ ನಾ ಏನಂತ ಹೇಳಿ, ಚಂದ್ರನೋಪಾದಿಯಲ್ಲಿ ನೀವು ಇರಬಾರ್ದು. 15 ದಿವಸ ಅಮಾವಾಸ್ಯೆ, 15 ದಿವಸ ಬೆಳಕು. ಹಲ್ಲೆಲೂಯಾ. ಕತ್ತಲು ಬೆಳಕು ಎರಡು ಇರಬಾರ್ದು.
ಒಂದೇ ಇರಬೇಕು. ಹಲ್ಲೆಲೂಯಾ. ಸೂರ್ಯನೋಪಾದಿಯಲ್ಲಿ ನೀವು ಪ್ರಕಾಶಿಸುವಂತ ಭಕ್ತಿಯನ್ನು ನೀವು ಮಾಡುವವರಾಗಬೇಕು. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಹಗ್ಗಾಯನ ಪ್ರವಾದನ ಗ್ರಂಥ 1:8 ಸತ್ಯವೇದ ಹೇಳ್ತಾ ಇದೆ, ನಾನು ನಿಮ್ಮನ್ನ ಮೆಚ್ಚುತ್ತೀನಿ ಯಾವಾಗ ನೀವು ಆಲಯವನ್ನ ಕಟ್ಟಿಕೊಂಡಾಗ, ನೀವು ನಿಮ್ಮ ಹೃದಯದಲ್ಲಿ ನನಗೆ ಸ್ಥಳವನ್ನ ಕೊಟ್ಟಾಗ. ಅದ್ರ ಸಲಗೆ ಪೌಲನು ಹೇಳ್ತಾ ಇದ್ದಾನೆ, ಮರ್ಮಗಳನ್ನ ಹೇಳುವಂತ ಪೌಲನು ಹೇಳ್ತಾ ಇದ್ದಾನೆ, ನಾವೇ ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ತನ್ನ ದೇಹವನ್ನು ಕೆಡಿಸಿಕೊಂಡ್ರೆ ತನಗೆ ತಾನೇ ನಷ್ಟವನ್ನ ಮಾಡಿಕೊಳ್ಳುವವನಾಗ್ತಾನೆ. ಕೆಲವೊಬ್ಬರು ನಾಲಿಗೆ ಇಲ್ಲದ, ಅದು ಎಲುಬಿಲ್ಲದ ನಾಲಿಗೆ. ಅಲ್ಲಿಯ ಯಾ ನಾಲಿಗೆ ಇರೋದು? ಎಲುಬಿಲ್ಲದ ನಾಲಿಗೆ. ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಅಲ್ಲೆಲ್ಲೂಯ್ಯ. ದೇವರಿಗೆ ಏನೇನೋ ಮಾತಾಡ್ತಾರೆ. ಮುಂದಿನ ದಿವಸ ಅವರಿಗೆ ಇದೆ ಏನು? ನ್ಯಾಯ ತೀರ್ಪು. ಅವರು ಎಲ್ಲರೂ ತೀರ್ಪಿಗೆ ಗುರಿಯಾಗ್ತಾರೆ. ಈ ನಾಲಿಗೆ ಮೂಲಕವಾಗಿ ಪಾಪ ಮಾಡ್ತಾರೆ. ಈ ನಾಲಿಗೆ ಮೂಲಕವಾಗಿ ಬೇಕಾದದ್ದೆಲ್ಲ ತಿಕ್ಕುತ್ತಾರೆ, ಏನೆಲ್ಲ ಉಗುಳ್ತಾರೆ. ಹಲ್ಲೆಲೂಯಾ. ಈ ನಾಲಿಗೆಯಿಂದಲೇ ಎಲ್ಲ ಪಾಪ ಎನ್ನುವಂಥದ್ದು ಲೋಕಕ್ಕೆ ಏನಾಗಿದೆ ರೀ? ಪ್ರವೇಶ ಆಗಿದೆ. ಪ್ರಿಯರೇ, ಮೊಟ್ಟ ಮೊದಲದಾಗಿ ಪಾಪ ಪ್ರವೇಶವಾಗಿರುವಂಥದ್ದು ಹಣ್ಣನ್ನ ತಿನ್ನುವುದರ ಮೂಲಕವಾಗಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಇವತ್ತಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ದೇವರು ನಿನ್ನನ್ನು ಮೆಚ್ಚಬೇಕಾದರೆ ನಿನ್ನ ಹೃದಯದಲ್ಲಿ ನೀನು ದೇವರಿಗೆ ಸ್ಥಾನವನ್ನು ಕೊಡಬೇಕು, ಆಲಯವನ್ನು ಕಟ್ಟಿಕೊಳ್ಳಬೇಕು. ಆಲಯ ಶ್ರೇಷ್ಠವಾಗಿರುವಂಥದ್ದು. ಆಲಯ ಅಂದರೆ ನಮ್ಮ ಗುಡಿ ಅಂದರೆ ಏನು ಬರುತ್ತೆ? ನಮಗೆ ಭಕ್ತಿ ಬರುತ್ತೆ, ಭಗವಂತ ನೆಲೆಸುವಂಥ ಒಂದು ಸ್ಥಳ ಎಂಬುದಾಗಿ. ಆ ಆಲಯ ಕಲ್ಲುಗಳಿಂದ ಕಟ್ಟಿರುವಂಥದ್ದಲ್ಲ, ಯಾವುದೋ ಒಂದು ತಟ್ಟೆಯಿಂದ ಕಟ್ಟಿರುವಂಥದ್ದಲ್ಲ. ಆ ಆಲಯ ಯಾರಾಗಿದ್ದಾರೆ? ದೇವರು ಕಟ್ಟಿರ್ತಕ್ಕಂಥ ಆಲಯ ನೀನೇ ಆಗಿದ್ದೀಯ. ನಿನ್ನಲ್ಲಿಯೇ ದೇವರು ಏನು ಮಾಡ್ತಾ ಇದ್ದಾರೆ? ವಾಸ ಮಾಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ಯಾರು ಆಲಯ ಕಟ್ಟುತ್ತಾರೋ ಅವರನ್ನು ನಾನು ಏನ್ ಮಾಡ್ತೀನಿ? ಮೆಚ್ಚುತ್ತೇನೆ. ಹಲ್ಲೆಲೂಯಾ. ಆಲಯ ಕಟ್ಟುವಂತವರು ನನ್ನನ್ನ ಘನಪಡಿಸುವಂತವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಎರಡನೇದಾಗಿ ಈ ಸಮಯದಲ್ಲಿ ನಾವು ನೋಡೋಣ, ದೇವರ ಆಲಯವನ್ನು ಮೊದಲನೇದಾಗಿ ನಾವು ಕಟ್ಟುವವರಾಗಬೇಕು. ಹಲ್ಲೆಲೂಯಾ. ಯಾವಾಗ ದೇವರನ್ನ ನಾವು ಘನಪಡಿಸ್ತೀವಂದ್ರೆ, ಆಲಯವನ್ನ ಕಟ್ಟುವಾಗ ಅಂದ್ರೆ ದೇವರಿಗೆ ಪ್ರಥಮ ಸ್ಥಾನ, ಕಂಪ್ಲೀಟ್ ಸ್ಥಾನವನ್ನು ದೇವರಿಗೆ ಕೊಟ್ಟಾಗ, ಎರಡನೆಯದಾಗಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನಾವು ಹೊಂದಿಕೊಂಡಂಥ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 9, 8, 15, 31 ಮಾರ್ಕನ ಬರೆದ ಸುವಾರ್ತೆ 4:27 ಕೂಡ ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯಗಳನ್ನ ನೆನೆಸಿದಂಥ ಅಲ್ಲಿರ್ತಕ್ಕಂಥ ಜನರು ದೇವರನ್ನ ಏನ್ ಮಾಡ್ತಾ ಇದ್ದಾರಂತೆ? ಘನಪಡಿಸ್ತಾ ಇದ್ದಾರೆ. ಎಂತ ಆಶ್ಚರ್ಯಕರವಾದಂಥ ಸಂಗತಿಗಳು. ಪಾರ್ಶ್ವವಾಯು ರೋಗಿಗಳು ಗುಣವಾಗ್ತಾ ಇದ್ದಾರೆ, ಹುಟ್ಟು ಕುರುಡರಿಗೆ ಕಣ್ಣುಗಳು ಬರ್ತಾ ಇದ್ದಾವೆ, ಕುಷ್ಠರೋಗಿಗಳು ಸ್ವಸ್ಥರಾಗ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳು ಆಗಬೇಕಾದ್ರೆ ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಬರಬೇಕು. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಬರುವುದು ಮಾತ್ರವಲ್ಲ, ಆ ಯಾರು ಸ್ವಸ್ಥತೆಯನ್ನು ಹೊಂದಿಕೊಳ್ತಾರೋ ಅವರಿಗೆ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಅನೇಕರು ಬೋಧನೆ ಮಾಡ್ತಾರೆ, ನಂಬಿಕೆ ಇರಲಾರ್ದಂಥವ್ರು ಸ್ವಸ್ಥತೆ ಆಗೋದಿಲ್ಲ ಎಂಬುದಾಗಿ, ಅದ್ಭುತ ಕಾರ್ಯಗಳು ಆಗೋದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಅವರ ನಂಬಿಕೆ ಏನ್ರಿ? ಆಗೋದಿಲ್ಲ ಅಂತೇಳಿ. ಅದ್ರ ಸಲುವಾಗಿ ಅವ್ರ ನಂಬಿಕೆ ಅಂತ ದೇವ್ರು ಏನು ಮಾಡ್ತಾನೆ? ಆಗ್ಲಾರಂಗೆ ಮಾಡ್ತಾನೆ. ಅವ್ರು ಬರೀ ಟ್ಯಾಬ್ಲೆಟ್ಸ್ ಮೇಲೆ, ಮೆಡಿಸಿನ್ ಮೇಲೆ ಏನಾಗಿರ್ತಾರೆ? ಡಿಪೆಂಡೆಂಟ್ ಆಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವೈದ್ಯರು ಕೈ ಬಿಟ್ಟಾಗ ನನ್ನ ಯೇಸು ಸ್ವಸ್ಥ ಮಾಡಿದಂಥ ಅನೇಕ ಕಾರ್ಯಗಳನ್ನು ನಾವು ಕಣ್ಣಾರೆ ನೋಡಿದಂಥವರಾಗಿದ್ದೀವಿ, ಅನುಭವಿಸಿದಂಥವರಾಗಿದ್ದೀವಿ, ಅದನ್ನ ಸ್ಪರ್ಶಿಸಿದಂಥವರಾಗಿದ್ದೀವಿ. ಹಲ್ಲೆಲೂಯಾ. ದೇವರು ಎಲ್ಲಕ್ಕಿಂತಲೂ ಉನ್ನತನಾದವನು. ದೇವರು ಅಂದ ತಕ್ಷಣ ನಾವೆಲ್ಲರೂ ಕೂಡ ಭಯ ಪಡ್ತೀವಿ, ದೇವರಿಗೆ ಉನ್ನತವಾದಂಥ ಸ್ಥಾನವನ್ನು ನಾವು ಕೊಡ್ತೀವಿ. ಆದರೆ ಕೆಲವರು ಏನು ಮಾಡ್ತಾರೆ? ದೇವರು ಮಾಡಿದಂಥ ಉಪಕಾರಗಳನ್ನ ಸ್ವಲ್ಪ ದಿವಸದಲ್ಲಿ ಅವ್ರು ಏನು ಮಾಡಿಬಿಡ್ತಾರೆ? ಮರೆತು ಬಿಡ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅದ್ಭುತಗಳು ನಿನ್ನಲ್ಲಿ ನಡೆಯುವಾಗ ನಿನ್ನನ್ನು ನೋಡಿ ಅನೇಕರು ದೇವರನ್ನು ಏನು ಮಾಡ್ತಾರೆ? ಘನಪಡಿಸುವವರಾಗ್ತಾರೆ. ಹಲ್ಲೆಲೂಯಾ. ಎಷ್ಟೋ ಸಮಯದಲ್ಲಿ ನೀನು ಸಾವಿಗೆ ಈಡಾಗಬೇಕಾಗಿತ್ತು, ಭಯಂಕರವಾದ ಪರಿಸ್ಥಿತಿ ನೀನು ದಾಟಿ ಹೋಗಬೇಕಾಗಿತ್ತು, ಭಯಂಕರವಾದ ಸ್ಥಿತಿಯಲ್ಲಿ ನೀನು ಬಿದ್ದಿದ್ದಿ, ದೇವರು ಮೇಲಕ್ಕೆ ಉನ್ನತವಾಗಿ ಎತ್ತಿದ್ದಾನೆ. ಅವ್ಯಾವುಗಳನ್ನು ನೀವು ಮರಿಬಾರದು. ಕೀರ್ತನೆ 103 ನಾವು ನೋಡ್ತಾ ಇದ್ದೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಹಲ್ಲೆಲೂಯಾ. ದೇವರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ನೀನು
ಮರಿಬೇಡ. ಆತನು ಎಷ್ಟೋ ಮೇಲುಗಳನ್ನು ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ, ಎಷ್ಟೋ ರೀತಿಯಿಂದ ನಿನಗೆ ಉಪಕಾರಗಳನ್ನು ಮಾಡುತ್ತಲೇ ಇದ್ದಾನೆ. ಅವುಗಳನ್ನು ಎಂದಿಗೂ ಕೂಡ ನೀನು ಮರಿಬಾರದು. ದೇವರಿಗೆ ಆ ಎಲ್ಲ ಉಪಕಾರಗಳನ್ನು ನೆನೆಸಿ ನೀನು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವವನಾಗಬೇಕು. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ದೇವ್ರ ವಾಕ್ಯ ಮಾತಾಡ್ತಾ ಇದೆ, ನಾವು ದೇವರನ್ನ ಘನಪಡಿಸುವವರಾಗಬೇಕು. ಹಲ್ಲೆಲೂಯಾ. ದೇವರನ್ನ ಘನಪಡಿಸುವವರಾಗಬೇಕಾದ್ರೆ ಮೊದಲನೇದಾಗಿ ನಾವೇನ್ ಮಾಡಬೇಕು? ದೇವರಿಗೆ ಆಲಯವನ್ನ ಕಟ್ಟಬೇಕು. ದೇವರಿಗೆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಕೊಡುವವರಾಗಬೇಕು. ಪ್ರಾರ್ಥನೆಯನ್ನ ಮಾಡುವವರಾಗಬೇಕು. ಅನೇಕರು ಪ್ರಾರ್ಥನೆ ಮಾಡಿಸ್ಕೊಳ್ತಾರ, ಆದರೆ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲ. ಪ್ರಾರ್ಥನೆ ನೀವು ಮಾಡ್ರಿ. ನೀವು ಪ್ರಾರ್ಥನೆ ಮಾಡುವಾಗ, ನೀವು ಊಟ ಮಾಡುವಾಗ ನಿಮ್ಮ ಹೊಟ್ಟೆ ಹೆಂಗೆ ತುಂಬುತ್ತೋ, ನೀವು ಪ್ರಾರ್ಥನೆ ಮಾಡುವಾಗ ನೀವು ಬಿಡುಗಡೆಯನ್ನು ನೀವು ಹೊಂದಿಕೊಳ್ತೀರಿ. ನಿಮ್ಮ ನಾಲಿಗೆಯನ್ನು ಕೆಟ್ಟ ಭಾಷೆಗಳು ಮಾತಾಡುವುದಕ್ಕೆ ಹರಿಬಿಡಬೇಡ್ರಿ. ನಿಮ್ಮ ನಾಲಿಗೆ ಅದರಲ್ಲಿ ಜೀವ ಇದೆ, ಮರಣ ಇದೆ, ಎರಡು ಅದರಲ್ಲೇ ಇದ್ದಾವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇನ್ನೊಂದು ಮುಂದಿನ ದಿವಸಗಳಲ್ಲಿ ನಾಲಿಗೆ ಕುರಿತಾಗಿ ಅನೇಕ ಅಂಶಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿನ್ನ ಭಕ್ತಿಯ ಜೀವಿತ ಇತರರಿಗೆ ಮಾದರಿಯಾಗಿರಬೇಕು ಹೊರತಾಗಿ ಇತರರಿಗೆ ಮಾರಕವಾಗಿರಬಾರದು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೊದಲನೇದಾಗಿ ದೇವರನ್ನು ನೀನು ಘನಪಡಿಸಬೇಕಾದ್ರೆ ನಿನ್ನ ಹೃದಯದಲ್ಲಿ ದೇವರಿಗೆ ಆಲಯವನ್ನ ಸ್ಥಾಪನೆ ಮಾಡಬೇಕು. ಎರಡನೇದಾಗಿ ದೇವರು ಮಾಡಿದಂಥ ಉಪಕಾರಗಳನ್ನು, ಅದ್ಭುತ ಕಾರ್ಯಗಳನ್ನು ನೀನು ಸ್ಮರಿಸಿಕೊಳ್ಳುವವನು ಆಗಬೇಕು. ನಿನ್ನಲ್ಲಿ ನಡೆದ ಅದ್ಭುತ ಕಾರ್ಯಗಳನ್ನು ನೋಡಿ ಅನೇಕರು ಯಾರನ್ನ ಘನಪಡಿಸ್ತಾರೆ? ದೇವರನ್ನ ಘನಪಡಿಸುವಂತವರಾಗಿರ್ತಾರೆ ಪ್ರಿಯರೇ. ಬಾದರ್ಲಿ ಮೃತ್ಯುಂಜಯ ಮಠದಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಮಾರು 47-48 ಕುಟುಂಬಗಳು ಮಕ್ಕಳಿರ್ಲಾರ್ದಂಥ ಸ್ಥಿತಿಯಲ್ಲಿ ಇದ್ದಂಥವರು ಎಷ್ಟೋ ವರ್ಷಗಳು, ಕೆಲವೊಬ್ಬರಿಗೆ 30 ವರ್ಷ, 25 ವರ್ಷ, 18 ವರ್ಷ, 15 ವರ್ಷ, 12 ವರ್ಷ, 10 ವರ್ಷ, 4 ವರ್ಷ, 5 ವರ್ಷ, 7 ವರ್ಷ, ಇಷ್ಟೆಲ್ಲ ವರ್ಷಗಳು ವೈದ್ಯರಿಂದ ಕೈಬಿಟ್ಟಂಥವರಾಗಿ ಮಕ್ಕಳೇ ಆಗೋದಿಲ್ಲ ಅಂತೇಳಿ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಬಂದಾಗ ದೇವರು ಏನು ಮಾಡಿದ? ಅವರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟ, ಅವರ ಕಣ್ಣೀರನ್ನು ನೀಗಿಸಿದ. ಆ ಕಾರ್ಯಗಳನ್ನು ನೋಡಿ ಅನೇಕರು ಏನು ಮಾಡ್ತಾ ಇದ್ದಾರೆ? ದೇವರನ್ನ ಘನಪಡಿಸ್ತಾ ಇದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನು ಹೋಗುವಾಗಲೂ ಕೂಡ ಯೇಸಪ್ಪ ಒಂದ್ಸಾರಿ ಹೇಳ್ತಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ. ಆತನನ್ನು ಹೊತ್ತುಕೊಂಡು ಬಂದಿದ್ದಾರೆ 4 ಜನ. ಹೋಗುವಾಗ ಆತನ ಹೆಂಗೆ ಹೋದ? ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ತಾನೇ ಓದನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಆ ಸಂಗತಿಯನ್ನು ನೋಡಿ ಜನರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಘನಪಡಿಸ್ತಾ ಇದ್ದಾರೆ. ಇಂಥ ಕಾರ್ಯಗಳು ನಾವು ಯಾವತ್ತೂ ಕೂಡ ನೋಡೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ನೀವು ದೇವರನ್ನ ಘನಪಡಿಸುವಂತವರು ಆಗಬೇಕು. ದೇವರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ನೀವು ಮರೆಯಲಾರದ ಹಾಗೆ ನೀವು ಜೀವಿಸುವವರಾಗಬೇಕು. ಮೂರನೇ ಸಂಗತಿಯನ್ನು ನಾವು ನೋಡೋಣ ಈ ಸಮಯದಲ್ಲಿ. ಒಂದ್ಸಾರಿ 2ನೇ ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ ಮೊದಲನೇ ವಾಕ್ಯ. ದೇವರನ್ನ ಇನ್ನೂ ಯಾವ ರೀತಿಯಾಗಿ ನಾವು ಘನಪಡಿಸ್ತೀವಪ್ಪ? 3:1 2 Thessalonians chapter 3 verse 1. ತೆಗೆದಿದ್ದೀರಾ? ಕೊನೆಯದಾಗಿ ಸಭಾಧ್ಯಕ್ಷನ ಉದ್ಯೋಗವನ್ನು 2 Thessalonians 3 verse 1. ಕಡೆಯ ಮಾತೇನೆಂದರೆ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಮೂರನೇದಾಗಿ ದೇವರ ವಾಕ್ಯ ಏನಾಗಬೇಕು? ಪ್ರಖ್ಯಾತಿಕೊಳ್ಳುವಾಗ ನಮಗೆ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಏನಂತೇಳಿ, ಗಾಡ್ ವಿಲ್ ಗ್ಲೋರಿಫೈ ಬೈ ಹಿಸ್ ವರ್ಡ್. ಹಲ್ಲೆಲೂಯಾ. ದೇವರು ಮಹಿಮೆ ಹೊಂದುತ್ತಾನೆ ಯಾವ ಸಮಯದಲ್ಲಿ? ಆತನ ವಾಕ್ಯ ಎಲ್ಲ ಕಡೆಗೆ ಹಬ್ಬುವಾಗ. ನಿಮ್ಮಲ್ಲಿ ಯಾವ ರೀತಿಯಾಗಿ ಹಬ್ಬಿದೆಯೋ ವಾಕ್ಯ,
ಅದೇ ರೀತಿಯಾಗಿ ಎಲ್ಲ ಮೂಲೆ ಎದ್ದಲು ದೊಡ್ಡ ಮೂಲೆಯಲ್ಲಿ ಕೂಡ ವಾಕ್ಯ ಹಬ್ಬಬೇಕು. ಎಲ್ಲ ಜನರು ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಳಬೇಕು. ಎಲ್ಲ ಜನರು ನರಕದಿಂದ ತಪ್ಪಿಸಿಕೊಂಡವರಾಗಿ ಪರಲೋಕದ ಕಡೆಗೆ ಬರಬೇಕು. ಎಲ್ಲ ಜಾತಿ ಜನಾಂಗಗಳು ಯೇಸುವೇ ನಿಜವಾದ ದೇವರು ಎಂಬುದಾಗಿ ಅರಿತುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಿಮ್ಮಲ್ಲಿ ಹಬ್ಬಿದಂತ ವಾಕ್ಯ ಇತರರಿಗೂ ಗೊತ್ತಾಗಬೇಕಾದ್ರೆ ನಿಮ್ಮ ಬಾಯಿ ದೇವರದಾಗಬೇಕು. ನಿಮ್ಮ ಬಾಯಿ ಸುವಾರ್ತೆಯನ್ನ ಸಾರುವಂಥದ್ದಾಗಬೇಕು. ನಿಮ್ಮ ಬಾಯಿ ಯಾವ ರೀತಿಯಾಗಿ ಬರೀ ಕೆಲಸಕ್ಕೆ ಬರಲಾರ್ದಂತ ಮಾತಾಡ್ತಾ ಇರ್ತಾರೆ ಕೆಲವೊಬ್ರು. ಹಲ್ಲೆಲೂಯಾ. ಆ ಕೆಲಸಕ್ಕೆ ಬರಲಾರ್ದಂತ ಮಾತುಗಳನ್ನು ತೆಗೆದುಹಾಕಿ ದೇವರ ವಾಕ್ಯವನ್ನ, ದೇವರು ಮಾಡಿದ ಅದ್ಭುತಗಳನ್ನು ಇತರರಿಗೆ ತಿಳಿಸುವಂತ ಬಾಯಿ ನಿನ್ನ ಬಾಯಿ ಆಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ಪೌಲನು ಹೇಳ್ತಾ ಇದ್ದಾನೆ 2ನೇ ಥೆಸಲೋನಿಕ 3:1 ಸಹೋದರರೇ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಅಷ್ಟು ಮಾತ್ರವಲ್ಲದೆ ನಿಮ್ಮಲ್ಲಿ ಯಾವ ರೀತಿಯಾಗಿ ವಾಕ್ಯ ಹಬ್ಬಿ ಪ್ರಖ್ಯಾತಿಗೊಳ್ತಾ ಇದೆಯೋ ಅದೇ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ವಾಕ್ಯ ಏನಾಗಬೇಕು? ಪ್ರಖ್ಯಾತಿಗೊಳ್ಳಬೇಕು. ವಾಕ್ಯವನ್ನ ಪ್ರಖ್ಯಾತಿ ಪಡಿಸುವಂತವರು ಯಾರು? ಇವತ್ತಿನ ದಿನ ನಮಗೆ ಫೇಸ್ಬುಕ್ ಬೇಕಾಗಿಲ್ಲ, ವಾಟ್ಸಪ್ ಬೇಕಾಗಿಲ್ಲ, ಇನ್ನೊಂದು ಮುನ್ನೊಂದು ಬೇಕಾಗಿಲ್ಲ. ನೀನೇ ಮಾತಾಡುವವಳಾಗಬೇಕು, ನೀನೇ ಮಾತಾಡುವವನಾಗಬೇಕು. ಸಮಾರ್ಯ ಸ್ತ್ರೀಯಳು ಇಡೀ ಊರನ್ನೇ ರಕ್ಷಣೆ ಮಾರ್ಗದ ಕಡೆಗೆ ನಡೆಸಿದ್ಲು. ಕಾರಣ ಒಂದೇ, ಆಕೆಯನ್ನು ಅವತ್ತಿನ ದಿನ ಫೇಸ್ಬುಕ್ ಇಲ್ಲ, ವಾಟ್ಸಪ್ ಇಲ್ಲ, ಮೊಬೈಲ್ ಇಲ್ಲ, ಯಾವುದಿಲ್ಲ. ಆಕೆ ಬಾಯಿಯ ಮೂಲಕವಾಗಿ ಹೇಳಿದ್ಲು. ಹಲ್ಲೆಲೂಯಾ. ಆಕೆ ಬಾಯಿಯ ಮೂಲಕವಾಗಿ ಕರ್ತನು ಆತನೇ, ಸೃಷ್ಟಿಕರ್ತನು ಆತನೇ, ನರಾವತಾರಿಯಾಗಿ ಬಂದಿದ್ದಾನೆ, ಮೆಸ್ಸಿಯನು ಆತನೇ, ಆತನ ಬಳಿಗೆ ಬನ್ನಿರಿ ಎಂಬುದಾಗಿ ಇಡೀ ಗ್ರಾಮವನ್ನೇ ಆಕೆ ನಡೆಸಿದ್ಲು. ಕಾರಣ ಒಂದೇ ಪ್ರಿಯರೇ, ಆಕೆ ವಾಕ್ಯವನ್ನು ಹಬ್ಬಿಕೊಳ್ಳುವಂತ, ಆ ವಾಕ್ಯದ ಮೂಲಕವಾಗಿ ತಾನು ದೇವರನ್ನು ಯಾವ ರೀತಿಯಾಗಿ ಮಹಿಮೆ ಪಡಿಸಬೇಕೆಂಬುದಾಗಿ ಆಕೆ ಅರಿತಂತವಳಾಗಿದ್ಲು. ಹಲ್ಲೆಲೂಯಾ. ತಾನು ಮಾತ್ರ ರಕ್ಷಣೆ ಹೊಂದುವಂಥದ್ದು ಮಾತ್ರ ಅಲ್ಲ, ಇತರರು ಕೂಡ ರಕ್ಷಣೆಗೆ ಬರುವಂಥದ್ದು. ಅದು ಏನಾಗಿದೆ? ಕಪಟ ಹೃದಯ ಅಲ್ಲ ಅದು. ಹಲ್ಲೆಲೂಯಾ. ದಯಾ ಹೃದಯ ಅಂತೇಳಿ ಅಂತೀವಿ ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವಷ್ಟೇ ಉದ್ಧಾರ ಆಗಬೇಕು, ನಾವಷ್ಟೇ ಮುಂದೆ ಹೋಗ್ಬೇಕು, ನಾವಷ್ಟೇ ಅಂದ್ರೆ ಏನಾಗುತ್ತದು? ಸೆಲ್ಫಿಶ್. ಹಲ್ಲೆಲೂಯಾ. ಅಂದ್ರೆ ಏನ್ರಿ? ಸ್ವಾರ್ಥ ಚಿಂತಕರು. ಮನುಷ್ಯರು ಕಡೇ ದಿನದಲ್ಲಿ ಏನಾಗ್ತಾರಂತೆ? ಸ್ವಾರ್ಥ ಚಿಂತಕರು, ಬಡಾಯಿ ಕೊಚ್ಚಿಕೊಳ್ಳುವವರು, ಹಣದಾಸೆಯವರು, ಸಕಲ ಕೆಟ್ಟತನವನ್ನ ನಡೆಸುವವರು ಇವತ್ತಿನ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ಕಾರ್ಯಗಳು, ದೇವರು ಯಾವ ಕಾರ್ಯಗಳನ್ನು ಹೇಳಿದ್ರು ಅದೇ ಕಾರ್ಯಗಳು ನಡೀತಾ ಇದ್ದಾವೆ. ದೇವರು ಹೇಳಿದ್ರು ಅಂಟು ರೋಗ ಬರುತ್ತೆ, ಅಲ್ಲಲ್ಲಿ ಭೂಕಂಪಗಳು, ನೆರೆಹಾವಳಿಗಳು ಮತ್ತು ಅನೇಕ ಪ್ರಮಾದಗಳು, ಸುನಾಮಿಗಳು ಎಲ್ಲ ಬರುತ್ತೆ ಎಂಬುದಾಗಿ ಯೇಸು ಯಾವುದನ್ನು ಭವಿಷ್ಯತ್ ಜ್ಞಾನವಾಗಿ ಹೇಳಿದ್ದರು, ಪ್ರವಾದನೆಯಾಗಿ ಹೇಳಿದ್ದರು, ಆ ಎಲ್ಲ ಕಾರ್ಯಗಳು ಇವತ್ತು ಲೋಕದಲ್ಲಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ವಾಕ್ಯ ಏನಾಗಬೇಕು? ಹಬ್ಬಿಕೊಳ್ಳಬೇಕು. ವಾಕ್ಯ ಹಬ್ಬಿಕೊಳ್ಳಬೇಕು. ಒಂದು ಹೀರೆಕಾಯಿ ಗಿಡ ಹಾಕ್ತೀರಿ, ಇಲ್ಲೇ ನೀವು ಒಂದು ಬೀಜ ಹಾಕ್ತೀರಿ, ಬೇಗ ನಾಟುವಂಥದ್ದು ಅದಲ್ರಿ. ತುಪ್ರೆಕಾಯಿ ಬಳ್ಳಿ, ಹೀರೆಕಾಯಿ, ಸೌತೆಕಾಯಿ ಬಳ್ಳಿ ಎಲ್ಲ ಇರ್ತದೆ. ಏನಾಗುತ್ತೆ? ಹಬ್ಬುತ್ತೆ. ಹಲ್ಲೆಲೂಯಾ. ಹಬ್ಬುತ್ತೆ, ಎಲ್ಲ ಕಡೆಗೆ ಹಬ್ಬುತ್ತೆ. ಹಂಗೆ ಹಾವಿನ ರೀತಿಯಲ್ಲಿ ಏರ್ತಾ ಅದು ಹೋಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ವಾಕ್ಯ ಎನ್ನುವಂಥದ್ದು ನಿನ್ನಲ್ಲಿ ಇರಬಾರ್ದು. ಆ ವಾಕ್ಯ ಏನಾಗಬೇಕು? ಹಬ್ಬಬೇಕು. ಆ ವಾಕ್ಯ ಇತರರಿಗೆ ತಿಳಿಸಲ್ಪಡಬೇಕು. ಚಿಕ್ಕಬಳ್ಳಾರಿಯಲ್ಲಿ ಪ್ರಾರ್ಥನೆಗೆ ಬರ್ತಾರೆ ಕೆಲವು ಜನ. ಅವ್ರ ಭಕ್ತಿಯ ಜೀವಿತ ಯಾವ ರೀತಿಯಾಗಿ ಅಂದರೆ, ಅವರು ಆ ಕೆಲಸಕ್ಕೆ ಹೋದಂಥ ಸಮಯದಲ್ಲಿ ಯೇಸುವಿನ ಕುರಿತಾಗಿ ಅವರು ತಿಳಿಸ್ತಾರೆ. ಗಿಣಿವಾರದವರು ಪ್ರಾರ್ಥನೆಗೆ ಬರ್ತಾರೆ, ಕೆಲಸಕ್ಕೆ ಹಚ್ಚಕ್ಕೆ ಹೋದಂಥ ಸಮಯದಲ್ಲಿ ಯೇಸುವಿನ ಬಗ್ಗೆ ಅವರು ತಿಳಿಸ್ತಾರೆ. ಯೇಸು ಮಾಡಿದ ಕಾರ್ಯಗಳನ್ನು ಅವರು ತಿಳಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಬಾಯಿ ಸುಮ್ಮನೆ ಇರಬಾರ್ದು, ನಿನ್ನ ಬಾಯಿ ವಾಕ್ಯವನ್ನ ಮಾತಾಡುವಂತ ಬಾಯಿ ಆಗಬೇಕು. ಹಲ್ಲೆಲೂಯಾ. ಮುಂದೆ ಇದೇ ದೊಡ್ಡದಾಗಿರ್ತಕ್ಕಂಥ ಅಗ್ನಿ ಪ್ರಳಯ, ಆ ಪ್ರಳಯವನ್ನು ನಾವೇನಾಗಬೇಕ್ರಿ? ತಪ್ಪಿಸಿಕೊಳ್ಳಬೇಕು. ಆ ಬೆಂಕಿ ಕೆರೆಯಿಂದ ನಾವೇನಾಗಬೇಕ್ರಿ? ಆ ಬೆಂಕಿ ಕೆರೆಗಳ ಒಳಗಡೆ ನಾವು ಹೋಗಬಾರ್ದು. ಬೆಂಕಿ ಕೆರೆಯಿಂದ ದೇವರು ನಮ್ಮನ್ನ ರಕ್ಷಿಸಿದ್ದಾನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯ, ಪರಿಶುದ್ಧವಾಗಿರುವಂಥ ರಕ್ತವನ್ನ ಆತನು ನರಾವತಾರಿಯಾಗಿ ಬಂದು ಏನು ಮಾಡಿದ್ದಾನೆ? ಕೊಟ್ಟಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಆ ಯೇಸುವನ್ನು ನಂಬಿದರೆ ಮಾತ್ರ ನಮಗೆ ಮೋಕ್ಷ ಇದೆ, ನಿತ್ಯ ಜೀವ ಇದೆ. ಆ ಯೇಸುವನ್ನು ನಂಬಿದರೆ ಮಾತ್ರ ನಮಗೆ ಪರಲೋಕ ಇದೆ. ದೇವರು ಇರುವಂಥ ಒಂದು ಸ್ಥಳದಲ್ಲಿ ನಾವು ವಾಸ ಮಾಡಬೇಕಾದರೆ, ದೇವರ ಬಳಿಯಲ್ಲಿ ನಾವು ಹೋಗ್ಬೇಕಾದ್ರೆ, ನಮ್ಮ ಆತ್ಮ ರಕ್ಷಣೆಯನ್ನು ಹೊಂದಬೇಕಾದರೆ ಯೇಸು ಕ್ರಿಸ್ತನನ್ನು ಮಾತ್ರ ನಾವು ಏನು ಮಾಡ್ಬೇಕ್ರಿ?
ಪೂಜಿಸುವವರಾಗಬೇಕು, ಪ್ರಾರ್ಥಿಸುವವರಂಥವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ದೇವರನ್ನು ಯಾವ ರೀತಿಯಾಗಿ ನಾವು ಘನಪಡಿಸ್ತೀವಿ ಅಂದರೆ ನಮ್ಮಲ್ಲಿ ಇರುವಂಥ ವಾಕ್ಯ ಇತರರಿಗೂ ಕೂಡ ಏನಾಗಬೇಕು, ರೀಚ್ ಆಗಬೇಕು, ಇತರರಿಗೂ ಕೂಡ ತಿಳಿಸಲ್ಪಡಬೇಕು. ಹಲ್ಲೆಲೂಯಾ. ಅವರು ಒಂದು ವೇಳೆ ಬೇರೆ ಬೇರೆ ಅನ್ಯವಾದ ಕಾರ್ಯಗಳನ್ನು ಮಾಡ್ತಾ ಇದ್ರು, ಅವರಿಗೆ ಒಂದಲ್ಲ 2 ಸಾರಿ ಹೇಳು 3 ಸಾರಿ ಹೇಳು, ಅವರಿಗೆ ಕಷ್ಟ ಬಂದ ಸಮಯದಲ್ಲಿ ಅವರು ಯೇಸುವಿನ ಬಳಿಗೆ ಬರ್ತಾರೆ ಪ್ರಿಯರೇ. ಯೇಸು ಅವರನ್ನು ವಾಸಿ ಮಾಡ್ತಾರೆ, ಸ್ವಸ್ಥ ಮಾಡ್ತಾರೆ. ಅವಾಗ ಅವರು ತಿಳಿದುಕೊಳ್ಳುತ್ತಾರೆ ಯೇಸು ಕ್ರಿಸ್ತನೇ ಪವರ್ಫುಲ್ ಗಾಡ್ ಅಂತೇಳಿ. ಹಲ್ಲೆಲೂಯಾ. ಜೀಸಸ್ ಈಸ್ ಅ ಪವರ್ಫುಲ್ ಗಾಡ್. ಹಲ್ಲೆಲೂಯಾ. ಆತನು ನಿನ್ನನ್ನು ಸ್ವಸ್ಥ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತ ನಿನ್ನ ಕಷ್ಟವನ್ನ ಕಂಪ್ಲೀಟ್ ಆಗಿ ದೂರ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯೇಸು ಕನಿಕರ ಉಳ್ಳಂತ ದೇವರು, ಕ್ಷಮಿಸುವಂತ ದೇವರು. ಎಷ್ಟು ತಪ್ಪು ಮಾಡಿದೆವೋ ಹುಟ್ಟಿದಾಗಿನಿಂದ, ಆದ್ರೆ ದೇವರು ಏನ್ ಮಾಡ್ತಾ ಇದ್ದಾನೆ, ಕ್ಷಮಿಸ್ತಾ ಇದ್ದಾನೆ. ಘೋರ ಪಾಪಿಯಾದ ನನ್ನನ್ನು ದೂರ ತಳ್ಳದ ಹಾಗೆ ಪುನಃ ತನ್ನ ಬಳಿಗೆ ಆತನು ಸೇರಿಸಿಕೊಂಡಿದ್ದಾನೆ. ಕಾರಣ ಒಂದೇ, ಆತನೊಬ್ಬಾತನೇ ದೇವರು, ಆತನೊಬ್ಬಾತನೇ ತಂದೆ. ಆತನಿಲ್ಲದೆ ಇದ್ದರೆ ನಮಗೆ ದಿಕ್ಕಿ ಇಲ್ಲ, ದೆಸೆ ಇಲ್ಲ, ಇನ್ನೊಂದು ಮುನ್ನೊಂದು ಮತ್ತೊಂದು ಯಾವುದು ಕೂಡ ಇಲ್ಲವೇ ಇಲ್ಲ ಪ್ರಿಯರೇ. ಯಾಕಂದರೆ ಆತ ಮನುಷ್ಯನು ಮಾಡಿದಂಥ ವಿಗ್ರಹವಲ್ಲ, ಮೂರ್ತಿಯಲ್ಲ, ಕೆತ್ತನೆ ಕಲ್ಪನೆಯ ಫೋಟೋ ಕೂಡ ಆತನು ಅಲ್ಲವೇ ಅಲ್ಲ. ಯಾಕಂದರೆ ಅವೆಲ್ಲವುಗಳನ್ನು ಉಂಟು ಮಾಡಿದಂಥ ಮಹಾದೇವರು ಆತನಾಗಿದ್ದಾನೆ. ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ದೇವರು ಆತನಾಗಿದ್ದಾನೆ. ಅದರ ಸಲುವಾಗಿ ಮೂರನೇದಾಗಿ ವಾಕ್ಯ ಇತರರಿಗೆ ನೀವು ಹೇಳುವಾಗ, ಇತರರಿಗೆ ವಾಕ್ಯ ಸ್ಪ್ರೆಡ್ ಆಗುವಾಗ ದೇವರು ಏನಾಗ್ತಾನ್ರಿ, ಮಹಿಮೆಯನ್ನ ಹೊಂದುತ್ತಾನೆ. ಮುಂದಿನ ಅಂಶ, ಮುಂದಿನವರ ಯಾರ ಮನೆ ಹತ್ರ ಪ್ರಾರ್ಥನೆ ಇರುತ್ತೋ ಅವತ್ತಿನ ದಿನ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಸಮಯ ಬಹಳ ಆಗಿದೆ, ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ದೇವರನ್ನು ನೀನು ಘನಪಡಿಸಬೇಕಾದರೆ ಮೊದಲನೇದಾಗಿ ದೇವರು ನಿನ್ನ ದೇಹದಲ್ಲಿ ವಾಸ ಮಾಡಬೇಕಾದರೆ ನೀನು ಆತನಿಗಾಗಿ ಆಲಯವನ್ನು ಕಟ್ಟಬೇಕು. ನಿನ್ನ ಗರ್ಭಗುಡಿಯಲ್ಲಿ ಕೆಟ್ಟದ್ದಿರಬಾರದು. ನಿನ್ನ ಹೃದಯದಲ್ಲಿ ಕೆಟ್ಟತನ ತುಂಬಿದರೆ ದೇವರು ಇರೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಎರಡನೇದಾಗಿ ದೇವರು ನಿನಗೆ ಮಾಡಿದಂಥ ಮೇಲುಗಳು, ಅದ್ಭುತ ಕಾರ್ಯಗಳ ಮೂಲಕವಾಗಿ ಇತರರು ನಿನ್ನನ್ನು ನೋಡಿ ದೇವರನ್ನು ಘನಪಡಿಸುತ್ತಾರೆ. ಮೂರನೇದಾಗಿ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ವಾಕ್ಯ ಹಬ್ಬಿಕೊಳ್ಳುತ್ತಾ ಹೋಗುತ್ತೋ ದೇವರು ಆವಾಗ ಫುಲ್ ಖುಷಿ ಆಗ್ತಾರೆ, ದೇವರು ಆವಾಗ ಫುಲ್ ಮಹಿಮೆಯನ್ನು ಹೊಂದ್ತಾರೆ. ದೇವರ ಆ ಸಮಯದಲ್ಲಿ ಘನ ಪಡಿಸುವಂಥ ಸ್ಥಿತಿ ನಮ್ಮ ಮೂಲಕವಾಗಿ ದೇವರಿಗೆ ಆಗುತ್ತೆ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಒಂದು ಸಾರಿ ಆದರೂ ನೀನು ದೇವರನ್ನು ಘನಪಡಿಸಿದ್ದೀಯಾ? ಎಷ್ಟೋ ಸಾರಿ ವಾಕ್ಯ ಕೇಳಿದ್ದೀಯಾ, ಆದರೆ ನಿನ್ನ ಜೀವಿತ ಇನ್ನೂ ಬದಲಾಗಿಲ್ಲ. ಇನ್ನು ಲೋಕದ ಕಾರ್ಯಗಳ ಕಡೆಗೆ ಹೋಗ್ತಾ ಇದೆಯಾ? ಇನ್ನು ಕೆಳಗಡೆನೇ ಹುಡುಕ್ತಾ ಇದೆಯಾ? ಕೆಳಗಡೆ ದೇವರಿಲ್ಲ ಪ್ರಿಯರೇ. ನನ್ನ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನು ಮಾಡುತ್ತಾನೆ ಎಂಬುದಾಗಿ ನೀತಿವಂತನು, ಸತ್ಯವಂತನು, ಮಹಾರಾಜನಾಗಿರುವಂಥ ದಾವೀದನು ಹೇಳ್ತಾನೆ ಪ್ರಿಯರೇ. ಅದರ ಸಲುವಾಗಿ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡುವವನಾಗಿದ್ದಾನೆ. ಈ ಸಮಯದಲ್ಲಿ ಆ ದೇವರನ್ನು ಪರಿಪೂರ್ಣವಾಗಿ ನೀನು ಸೇವಿಸು, ಪರಿಪೂರ್ಣವಾಗಿ ಆತನಿಗೆ ಸಮರ್ಪಣೆಯಾಗು. ನಿನ್ನ ಜೀವಿತವೆಲ್ಲ ಆತನಿಗೋಸ್ಕರವಾಗಿ ಮುಡುಪಾಗಿಡು. ಹಲ್ಲೆಲೂಯಾ. ಮೊದಲನೇದಾಗಿ ಆಲಯ ಕಟ್ಟಬೇಕು. ಎರಡನೇದಾಗಿ ನಿನ್ನ ಜೀವಿತದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ಆಶ್ಚರ್ಯ ಕಾರ್ಯಗಳನ್ನು ಇತರರು ನೋಡುವಾಗ ದೇವರು ಮಹಿಮೆ ಹೊಂದುತ್ತಾರೆ ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನೀನು ತಿಳಿಸುವಂಥವರು ಆಗುವಾಗ ದೇವರು ಮಹಿಮೆ ಹೊಂದುತ್ತಾರೆ. ವಾಕ್ಯ ಪ್ರಖ್ಯಾತಿಗೊಳ್ಳುವಾಗ ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ಪ್ರೈಸ್ ರೆಡಿ. ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಮಹೋನ್ನತರು, ಮಹಾಪರಿಶುದ್ಧನಾದ ದೇವರು, ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರೇ ನಿನಗೆ ಸ್ತೋತ್ರಗಳಯ್ಯ. ಹೌದು ಕರ್ತನೇ, ಇವರು ವಾಕ್ಯವನ್ನು ಕೇಳಿದ್ದಾರೆ, ವಾಕ್ಯದ ಪ್ರಕಾರವಾಗಿ ನಡೆಯುವ ಹಾಗೆ ಇವರ ಮನಸ್ಸನ್ನು ಮಾರ್ಪಡಿಸಯ್ಯ. ಅದ್ಭುತವಾದ ಕಾರ್ಯ ಇವರ ಜೀವಿತದಲ್ಲಿ ಜರುಗಿಸಿ ಸ್ವಾಮಿ. ಎಲ್ಲ ತೊಂದರೆಗಳನ್ನು ನೀಗಿಸಾಕಯ್ಯ. ಅದ್ಭುತವಾದಂಥ ಸಹಾಯ ಒದಗಿಸಿಕೊಡು. ಚಿಕ್ಕ ಮಕ್ಕಳು ಮೊದಲುಗೊಂಡು ಯವನಸ್ಥರು ಮೊದಲುಗೊಂಡು ಸಮಾನ ವಯೋಮನಸ್ಕರು, ವೃದ್ಧರು ಎಲ್ಲರನ್ನ ಆಶೀರ್ವಾದ. ಕುಟುಂಬದಲ್ಲಿ ಪ್ರತಿಯೊಬ್ಬ ಸ್ತ್ರೀಯರನ್ನ, ಪುರುಷರೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ಇನ್ನು ಯಾರು ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ವೋ ಅವರೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ, ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಟ್ಸ್ ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬಂಧಿಸಿ ಆಗ್ತಾ ಇದ್ದೇವೆ. ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ, ಐಕ್ಯತೆಯಿಂದ, ಒಬ್ಬರಿಗೊಬ್ಬರು ಹೊಂದಿಕೊಂಡು, ತಾಳಿಕೊಂಡು, ಸಮಾಧಾನದಿಂದ ಸಂತೈಸುವಿಕೆಯ ಮಾತುಗಳನ್ನು ಆಡುತ್ತಾ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡು ಪರಿಪೂರ್ಣವಾದ ಭಕ್ತಿಯ ಕಡೆಗೆ ಬರುವಂತೆ ನೀನು ಕಾರ್ಯ ಜರುಗಿಸಬೇಕೆಂಬುದಾಗಿ ಕರ್ತನಿವರಿಗೆ, ಯಾರಿಗೆ ಇನ್ನು ಮದುವೆ ಆಗಬೇಕಾಗಿದೆ ಅವರಿಗೆ ಮದುವೆ ಕಾರ್ಯಗಳು ನಿಂತು ಹೋಗಿರುವಂಥದ್ದು ನಡೆಸಲ್ಪಡಲಿ. ಇನ್ನು ಯಾರಿಗೆ ಗರ್ಭಫಲವಿಲ್ಲೋ ಸ್ವಾಮಿ, ಕರ್ತನ ಈ ಊರಲ್ಲಿ ಸ್ವಾಮಿ ಅವರೆಲ್ಲರಿಗೆ ಗರ್ಭಫಲ ಉಂಟಾಗಲಿ. ಯಾರು ಅನೇಕ ಸಮಸ್ಯೆಗಳಿಂದ ಬಂದಿದ್ದಾರೆ ಅವರೆಲ್ಲರ ಸಮಸ್ಯೆಗಳು ನೀಗಿ ಹೋಗಲಿ. ಸಂಪೂರ್ಣವಾದ ಸಮಾಧಾನ ಆವರಿಸುವಂತೆ ಮಾಡ. ಅದ್ಭುತವಾದ ಕಾರ್ಯ ಜರುಗಿಸಿ ಎಲ್ಲ ರೀತಿಯಿಂದಲೂ ಸ್ವಾಮಿ ನೀನು ಮಾತ್ರ ಮಹಿಮೆಯನ್ನು ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿ.
ಹೆಸರಿನಲ್ಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು, ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್.